ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಮುಸಲ್ಮಾನರನ್ನ ಒಂದು ನವಭಾರತದ ಒಂದು ದಲಿತರಾಗಿ ಬದಲಾಯಿಸುವ ಒಂದು ಕುತಂತ್ರ ಅಂತೂ ನಾವು ಹೇಳೋಕ್ಕಾಗುತ್ತೆ. ಇನ್ನೊಂದು ತುಂಬ ಒಂದು ಚಿಂತೆಯಾಗುವ ಒಂದು ವಿಚಾರ ಏನಂದರೆ, ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಒಂದು ಮಾಬ್ ಲಿಂಚಿಂಗ್ ನಡೀತಾ ಇರೋದು. ಪಹಲ್ಗಾಮ್ ಆದ ನಂತರ ದುರದೃಷ್ಟವಶಾತ್ ಅದು ಮುಸ್ಲಿಂ ಸಮುದಾಯದ ವಿರುದ್ಧ ತುಂಬ ದ್ವೇಷ ಭಾಷಣಗಳಾಗ್ತಾ ಇದೆ. ಅದು ಪಬ್ಲಿಕ್ ಟಿವಿ ರಂಗನಾಥ್ ಇರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಇವರು ಬೇಕಂತಲೇ ಮುಸ್ಲಿಂ ಸಮುದಾಯನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸತ್ತಿರೋರು ಒಬ್ಬರು ವಲಸೆ ಕಾರ್ಮಿಕರು, ಆದರೆ ಮಿಕ್ಕಿರೋರು ಬದುಕಿದ್ರು ಸತ್ತಂಗೆ ತಾನೆ. ಒಬ್ಬ ಮನುಷ್ಯನ ಬ್ಯಾಟಲ್ಲಿ ಹೊಡೆದು ಸಾಯಿಸ್ತೀವಿ ಅಂದರೆ ನಮ್ಮಲ್ಲಿ ಏನು ಮನುಷ್ಯತ್ವ ಉಳಿದಿದೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ಏನು ಇವಾಗ ಒಂದು ಮಾಬ್ ಲಿಂಚಿಂಗ್ನ ಪ್ರಕರಣ ಬಂದಿದೆ. ಇದು ತುಂಬಾ ಒಂದು ಆತಂಕದ ಒಂದು ವಿಚಾರ. 2014 ಮೋದಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಆದಮೇಲೆ ಮಾಬ್ ಲಿಂಚಿಂಗ್ ಬಂದು ಒಂದು ದೇಶವ್ಯಾಪ್ತಿ ನಾವು ಕಾಣಿಸ್ಕೊಂಡು ಬರ್ತಾಯಿದ್ದೀವಿ. ಇದು ಎಲ್ಲೋ ಒಂದು ಕಡೆ ಮುಸಲ್ಮಾನರ ಒಂದು ಬದಿಗೆ ಹಾಕುವ ಒಂದು ಹುನ್ನಾರ ನಡೀತಾ ಇದೆ, ಅದು ಒಂದು ಪ್ರತಿಬಿಂಬಿಸುತ್ತೆ. ನಿಜವಾಗ್ಲೂ ನಾವು ಹೇಳಬೇಕಾದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಮುಸಲ್ಮಾನರನ್ನ ಒಂದು ನವಭಾರತದ ಒಂದು ದಲಿತರಾಗಿ ಬದಲಾಯಿಸುವ ಒಂದು ಕುತಂತ್ರ ಅಂತೂ ನಾವು ಹೇಳೋಕ್ಕಾಗುತ್ತೆ. ಇನ್ನೊಂದು ತುಂಬ ಒಂದು ಚಿಂತೆಯಾಗುವ ಒಂದು ವಿಚಾರ ಏನಂದರೆ, ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಒಂದು ಮಾಬ್ ಲಿಂಚಿಂಗ್ ನಡೀತಾ ಇರೋದು. ಡೆಫಿನೆಟಾಗಿ ಸರ್ಕಾರ ಬಂದು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಈ ರೀತಿಯಾದ ಘಟನೆಗಳು ತಿರ್ಗಾ ಕರ್ನಾಟಕದಲ್ಲಿ ನಡೆಸಬಾರ್ದಂತ ಆ ಹಂತದಲ್ಲಿ ಪೊಲೀಸ್ ಮತ್ತು ಸರ್ಕಾರ ಎಲ್ಲ ರೀತಿಯಾದ ಕ್ರಮಗಳು ತಗೋಬೇಕು. ಮತ್ತು ಈ ರೀತಿಯಲ್ಲಿ ಮುಸಲ್ಮಾನರ ಮೇಲೆ ದ್ವೇಷ ಏರಿಸುವ ಏನು ಗುಂಪುಗಳಿದೆ ಅದ್ರ ಮೇಲೆ ಡೆಫಿನೆಟಾಗಿ ಒಂದು ನಿರ್ದಿಷ್ಟವಾದ ಒಂದು ಆ್ಯಕ್ಷನ್ ತೊಗೋಬೇಕಂತ ನಾವು ಒತ್ತಾಯನೂ ಮಾಡಬೇಕಾಗುತ್ತೆ. ಮತ್ತು ನಾವು ನೆನಪಿಡ್ಬೋದು, ಈ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಪ್ರಣಾಳಿಕೆಯಲ್ಲಿ ತುಂಬ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು, ಈ ರೀತಿಯಾದ ಘಟನೆಗಳು ನಾವು ಅವಕಾಶ ಮಾಡಿಕೊಡಲ್ಲ. ಈ ಘಟನೆಗಳನ್ನು ಯಾರು ಮಾಡ್ತಿದ್ದಾರೆ, ಇಂಥ ಲಿಟ್ರಲಿ ಒಂದು ಟೆರರಿಸ್ಟ್ ಗ್ರೂಪ್ಸ್ ಅಂತ ಏನಿದೆ, ಇವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಕಾಂಗ್ರೆಸ್ ತಮ್ಮ ಒಂದು ಮಾತೇನು ಕೊಟ್ಟಿದ್ದು, ಆ ಮಾತಿಗೆ ತಕ್ಕಂಥ ಅವ್ರು ನಡೆಸಬೇಕಾಗುತ್ತೆ. ಇದು ಮೀರಿ ಕರ್ನಾಟಕದ ಜನತೆ ಬಂದು ಇದನ್ನು ತುಂಬಾ ಒಂದು ಸೀರಿಯಸ್ ಆಗಿ ಪರಿಗಣಿಸಿ, ಯಾವುದೇ ಕಾರಣಕ್ಕೆ ಈ ಒಂದು ನೆಲದಲ್ಲಿ ಈ ರೀತಿಯಾದ ಒಂದು ಕೋಮುವಾದಕ್ಕೆ, ಈ ರೀತಿಯಾದ ಈ ಕೋಮುವಾದ ಭಯೋತ್ಪಾದನೆಗೆ ನಾವು ಯಾವುದೇ ರೀತಿಯಾದ ಒಂದು ಜಾಗ ಬಿಟ್ಕೊಡಲ್ಲ ಅಂತ ಒಂದು ನಿರ್ಣಯ ನಾವು ತಗೋಬೇಕಾಗುತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಇದು ತುಂಬ ಮುಖ್ಯವಾದದ್ದು. ಯಾರು ತೀರೋಗಿದ್ದಾರೆ ಅವರ ಬಾರಿನೇ ಒಂದು ಸಂತಾಪ, ಅವರ ಒಂದು ಕುಟುಂಬಕ್ಕೆ ನಾವು ಸಂತಾಪಗಳನ್ನು ಸಹ ಈ ನಿಮ್ಮ ಮುಖಾಂತರ ತಲುಪಿಸೋಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಒಂದು ಗುಂಪು ಹತ್ಯೆ ಆಗಿರೋ ವರದಿಗಳು ಬಂದಿದೆ. ಇದು ನಿಜವಾಗ್ಲೂ ಆತಂಕಕಾರಿ ವರದಿ ಮತ್ತು ತುಂಬ ನೋವು ಸಹ ಆಗುತ್ತೆ. ಇದು ಗುಂಪು ಹತ್ಯೆ ಅಂತ ಹೇಳಿದ್ರೆ ಅಷ್ಟು ಜನ ಸೇರಿಕೊಂಡು ಯಾರು ವಲಸೆ ಕಾರ್ಮಿಕರಿದ್ದಾರೆ ಅವ್ರನ್ನ ಬ್ಯಾಟ್ಗಳಲ್ಲಿ ಅವ್ರು ಸಾಯೋ ಥರ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕ್ರೌರ್ಯ ತುಂಬಿದೆ ನಮ್ಮಲ್ಲಿ. ಹೆಂಗೆ ಒಬ್ಬರನ್ನ ಹಾಗೆ ಹೊಡೆಯೋಕ್ಕೆ ಸಾಧ್ಯ ಅಂತ. ಮತ್ತು ಇದ್ರ ಬಗ್ಗೆ ಬೇರೆ ಬೇರೆ ಬರ್ತಾಯಿದೆ. ಸುಮಾರು ಜನ ಹೇಳಿದರು ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅಂತ. ಒಂದು ಕಡೆ ಮಂಗಳೂರು ಕಮಿಷನರ್ ಹೇಳ್ತಾರೆ, ಇಲ್ಲ ಆ ಥರ ಏನಿಲ್ಲ, ನಮಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ, ನೀವು ಈ ಥರ ರೂಮರ್ಸ್ ಇದ್ದರೆ ನೀವು ಅದನ್ನ ನಂಬೇಡಿ ಅಂತ. ಇನ್ನೊಂದು ಕಡೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಯಾರೋ ಹೇಳಿದ್ರಂತೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ರು ಅವರು, ಅದಕ್ಕೆ ಹೊಡೆದಿದ್ದಾರೆ ಅಂತ. ಸೊ ಮೊದಲನೇದಾಗಿ ಸರ್ಕಾರನೂ ಸ್ವಲ್ಪ ಜವಾಬ್ದಾರಿ ತೊಗೋಬೇಕು, ಜವಾಬ್ದಾರಿಯುತ ಹೇಳಿಕೆಗಳು ಹೇಳಬೇಕು. ಅದು ಕನ್ಫರ್ಮ್. ಒಂದು ಕಡೆ ಮಂಗಳೂರು ಪೊಲೀಸ್ ಕಮಿಷನರ್ ಕನ್ಫರ್ಮ್ ಆಗಿಲ್ಲ ಏನೋ ಅಂತ ಹೇಳ್ತಾರೆ, ಮತ್ತು ಹೋಮ್ ಮಿನಿಸ್ಟರ್ ಯಾಕೆ ಹೇಳ್ತಾ ಇದ್ದಾರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಕ್ಕೆ ಆ ಥರ ಒಂದು ಗುಂಪು ಹತ್ಯೆ ಆಗಿರೋದು ಅಂತ. ಒಂದು ಎರಡನೇದು, ತೆಹಸೀನ್ ಪೂನಾವಾಲಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಈ ಮಾಬ್ ಲಿಂಚಿಂಗ್, ಈ ಗುಂಪು ಹತ್ಯೆಗಳ ಬಗ್ಗೆ ಸುಮಾರಷ್ಟು ಡೈರೆಕ್ಷನ್ಗಳು ಕೊಟ್ಟಿತ್ತು. ಅದರಲ್ಲಿ ಪ್ರತಿ ರಾಜ್ಯ ಸರ್ಕಾರ ಒಂದು ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕಿತ್ತು ಈ ಮಾಬ್ ಲಿಂಚಿಂಗ್ ಆಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಳಗಡೆ. ಎರಡನೇದು, ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ಸ್ ಯಾವುದಿದೆ ಅದನ್ನು ಐಡೆಂಟಿಫೈ ಮಾಡಬೇಕಿತ್ತು, ಸೆನ್ಸಿಟಿವ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಬೇಕಿತ್ತು. ಅದು ಐಡೆಂಟಿಫೈ ಮಾಡೋದಲ್ಲದೆ ಅಲ್ಲಿ ಪೆಟ್ರೋಲಿಂಗ್ ಮಾಡಬೇಕಿತ್ತು. ಮತ್ತು ನೋಡಿ, ಪಹಲ್ಗಾಮ್ ಆದ ನಂತರ ದುರದೃಷ್ಟವಶಾತ್ ಅದು ಮುಸ್ಲಿಂ ಸಮುದಾಯದ ವಿರುದ್ಧ ತುಂಬ ದ್ವೇಷ ಭಾಷಣಗಳಾಗ್ತಾ ಇದೆ. ಅದು ಪಬ್ಲಿಕ್ ಟಿವಿ ರಂಗನಾಥ್ ಇರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಇವರು ಬೇಕಂತಲೇ ಮುಸ್ಲಿಂ ಸಮುದಾಯನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ಪಹಲ್ಗಾಮಲ್ಲಿ ಅವ್ರನ್ನ ಕೊಂದವರು ಅವ್ರ ಧರ್ಮ ಕೇಳಿ ಹಿಂದೂಗಳು ಅಂತ ಇದು ಮಾಡಿಕೊಂಡು ಕೊಂದಿದ್ದಾರೆ, ಮುಸ್ಲಿಂ ಪ್ರೇಯರ್ ಹೇಳ್ದೆ ಇದ್ಮೇಲೆ ಕೊಂದಿದ್ದಾರೆ, ಕರೆಕ್ಟು. ಆದರೆ ಅವ್ರನ್ನ ಹೆಲ್ಪ್ ಮಾಡಿದವರು ಆ ಪೋನಿ ಡ್ರೈವರು ಮುಸ್ಲಿಮ್ಮು, ಅವ್ರ ಕ್ಯಾಬ್ ಡ್ರೈವರ್ಗಳು ಮುಸ್ಲಿಮ್ಮು, ಅಲ್ಲಿ ಟೂರಿಸಮ್ ಮಾಡ್ತಾ ಇರೋರು ಮುಸ್ಲಿಮ್ಮು,
ಅವ್ರಿಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರೂ ಮುಸ್ಲಿಂ. ಆದ್ರೂ ಬೇಕು ಅಂತ ಸರ್ಕಾರಕ್ಕೆ ಪ್ರಶ್ನೆ ಕೇಳಕ್ಕೆ ಬಿಟ್ಟು ಜನ ಮುಸ್ಲಿಂ ಸಮುದಾಯದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತು ದ್ವೇಷ ಭಾಷಣ ವಿಪರೀತ ಜಾಸ್ತಿ ಆಗಿದೆ. ದೇಶಾದ್ಯಂತ ನಾವು ಈ ಥರ ಘಟನೆಗಳು ನೋಡಿದ್ದೀವಿ. ಇವತ್ತು ಅಲಿಗರಲ್ಲಿ ಒಂದು ಘಟನೆ ಬಂತು. ಸಂಘ ಪರಿವಾರದವರೇ ಯಾರೋ ಪಾಕಿಸ್ತಾನ್ ಫ್ಲ್ಯಾಗ್ ರೋಡಲ್ಲಿ ಹಾಕಿದ್ರು. ಯಾರೋ ಒಬ್ಬ ಹುಡುಗ ಅದನ್ನು ತೆಗೆದಿದ್ದಕ್ಕೆ ಇನ್ನೊಂದು ಹುಡುಗನ್ನ ಮಧ್ಯ ರೋಡಲ್ಲಿ ನಿಂತ್ಕೊಂಡು ನೀನು ಅದ್ರ ಮೇಲೆ ಉಚ್ಚೆ ಹುಯಿ ಅಂತ ಮಾಡಿ ಅದನ್ನು ಫಿಲ್ಮ್ ಮಾಡಿ ಅದೆಲ್ಲ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ಗೈನಕಾಲಜಿಸ್ಟ್ ಒಬ್ಬರು ಮುಸ್ಲಿಂ ಪೇಷಂಟ್ನ ನೀವು ಮುಸ್ಲಿಂ ಆಗಿರೋದ್ರಿಂದ ನಿಮಗೆ ನೋಡೋದಿಲ್ಲ ಅಂತ ಹೇಳಿದ್ದಾರೆ. ಬಾಂಬೆದಲ್ಲಿ ಹಿಂದೂ ಬೀದಿ ವ್ಯಾಪಾರಿ ಒಬ್ಬರು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. BJP ಅವ್ರು ಬಂದು ಮುಸ್ಲಿಂ ಬೀದಿ ವ್ಯಾಪಾರಿಗಳನ್ನ ಹೆದರಿಸಿ ಇದು ಮಾಡಿದ್ದಾರೆ ಅಂತ. ಸೊ ಒಂದು ಕಡೆ ದ್ವೇಷ ಭಾಷಣ ಜಾಸ್ತಿ ಆಗಿದೆ. ಆ ದ್ವೇಷ ಭಾಷಣ ಜಾಸ್ತಿ ಆಗ್ತಾ ಈ ಥರ ಪ್ರಕರಣಗಳು, ಈ ಥರ ಮುಸ್ಲಿಮ್ಸ್ ಮೇಲೆ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ. ಒಂದು ದ್ವೇಷ ಭಾಷಣ ಒಂದು ಕಡಿವಾಣ ಹಾಕಬೇಕು. ಎರಡನೇದು ಈ ಥರ ಆಗ್ತಿದೆ ಅಂತ ಗೊತ್ತಿದ ಮೇಲೆ ತೆಹಸೀನ್ ಪೂನಾವಾಲಾ ಕೇಸಲ್ಲಿ ಈ ಥರ ಡೈರೆಕ್ಷನ್ಸ್ ಕೊಟ್ಟಿದ ಮೇಲೆ ಸೆನ್ಸಿಟಿವ್ ಸ್ಪಾಟ್ಸ್ ಏನಿದೆ ಅದೆಲ್ಲ ನೋಡಬೇಕು ಅಂತ ಮಂಗಳೂರು ಪೊಲೀಸ್ ಅವರು ಸ್ವಲ್ಪ ಹುಷಾರಾಗಿ ಇರಬೇಕಿತ್ತು. ಯಾಕೆಂದರೆ ಮಂಗಳೂರು ಮತ್ತು ಕರಾವಳಿ ಕರ್ನಾಟಕ ಇತ್ತೀಚೆಗೆ ನಮಗೆ ಎಲ್ಲರಿಗೂ ಗೊತ್ತಿರಾಗ ಅಟ್ಲೀಸ್ಟ್ ಕಳೆದ ಹಲವು ವರ್ಷಗಳಿಂದ ಅದು ಒಂದು ಸಂಘ ಪರಿವಾರದವರ ಒಂದು ಅಟ್ಟಹಾಸ ಅಲ್ಲಿ ಜಾಸ್ತಿ ಆಗಿದೆ. ಬೇಕು ಅಂತ ಅಟ್ಯಾಕ್ಗಳು ಮಾಡೋದು ಅದೆಲ್ಲ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅದನ್ನು ನೋಡ್ಕೋಬೇಕಿತ್ತು. ಸೊ ಯಾಕೆ ನೋಡ್ಕೊಂಡಿಲ್ಲ ಅಂತ ಸರ್ಕಾರ ಕೇಳಬೇಕು. ಮುನ್ನೆಚ್ಚರಿಕೆ ಕ್ರಮ ಯಾಕೆ ತೊಗೊಂಡಿಲ್ಲ ಅಂತ ಕೇಳಬೇಕು. ಎರಡನೇದು ತೆಹಸೀನ್ ಪೂನಾವಾಲಾ ಇದರಲ್ಲಿ ಮಾಬ್ ಲಿಂಚಿಂಗ್ ಆದವ್ರಿಗೆ ಒಂದು ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅನೌನ್ಸ್ ಮಾಡಬೇಕು ಅಂತಿತ್ತು. ಕರ್ನಾಟಕ ಸರ್ಕಾರದಲ್ಲಿ ಇದೆಯಾ ಅಂತ ನಾವು ಕೇಳಬೇಕು. ಎರಡನೇದು ಅದರ ಇನ್ವೆಸ್ಟಿಗೇಷನ್ನ ನೋಡಲ್ ಆಫೀಸರ್ ಓವರ್ಸಿ ಮಾಡಬೇಕು ಅಂತಿದೆ. ಇಲ್ಲಿ ನೋಡಲ್ ಆಫೀಸರೇ ಅಪಾಯಿಂಟ್ ಆಗಿದ್ದಾರೆ ಇಲ್ಲೋ ನಮಗೆ ಗೊತ್ತಿಲ್ಲ. ಅದು ಮತ್ತು ಇದ್ರ ಬಗ್ಗೆ ನಾವು ಬಹುತ್ವ ಕರ್ನಾಟಕ, ಕ್ಯಾಂಪೇನ್ ಅಗೇನ್ಸ್ಟ್ ಸ್ಟೇಟ್ ಸ್ಪೀಚ್, ಐಲಾದ್ ಸುಮಾರು ಸಂಘಟನೆಗಳಿಂದ 2-3 ವರ್ಷದ ಹಿಂದೆನೂ ಆಗಿನ DGPಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ತೆಹಸೀನ್ ಪೂನಾವಾಲಾ ಪ್ರಕರಣದಲ್ಲಿ ಅದೇನು ಸ್ಟೆಪ್ಸ್ ಇದೆ ತೊಗೋಬೇಕು ಅಂತ. ಆದರೆ ಇಲ್ಲಿ ತನಕ ಅದಾಗಿದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಮೂರನೇದು ವಲಸೆ ಕಾರ್ಮಿಕರ ಮೇಲೂ ಸಹ ದ್ವೇಷ ತುಂಬ ಜಾಸ್ತಿ ಆಗ್ತಾಯಿದೆ. ನೋಡಿ, ನಮಗೆ ಒಂದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಬೇಕು, ಒಂದು ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಬೇಕು ಅಂತ ಹೇಳಿದ್ಮೇಲೆ ಮೈಗ್ರೆಂಟ್ ವರ್ಕರ್ಸ್ ಜಾಸ್ತಿ ಬಂದೇ ಬರ್ತಾರೆ. ನಮಗೆ ಎಲ್ಲ ಹೊಸದು ಕಟ್ಟಡಗಳು ಬೇಕು, ಎಲ್ಲ ಬೇಕು, ಅವ್ರಿಗೆ ಸಂಬಳನೂ ಕಡಿಮೆ ಕೊಡಬೇಕು ಅಂತ ಹೇಳಿದ್ರೆ ಸ್ಥಳೀಯರು ಬರೋದಿಲ್ಲ, ವಲಸೆಯವರೇ ಬರ್ತಾರೆ. ವಲಸೆಯವ್ರು ಬಂದ ಮೇಲೆ ಅವ್ರ ಮೇಲೆ ದ್ವೇಷ ಹಾರಿಸ್ಬಿಟ್ಟು ವಲಸೆಯವರಿಂದ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ? ಸೊ ನಾವು ಆ ಥರ ಒಂದು ಆರ್ಥಿಕ ವ್ಯವಸ್ಥೆ ಇಟ್ಕೋಬಾರ್ದು. ಅಥವಾ ಇಟ್ಕೊಂಡ್ಮೇಲೆ ವಲಸಿಗರು ಬಂದೇ ಬರ್ತಾರೆ. ಮತ್ತು ಭಾರತದ ಸಂವಿಧಾನದಲ್ಲಿ ಅನುಚ್ಛೇದ 19ರಲ್ಲಿ ಎಲ್ಲರಿಗೂ ಸಹ ಭಾರತದಲ್ಲಿ ಎಲ್ಲಾದರೂ ಹೋಗಿ ಕೆಲಸ ಮಾಡೋದಕ್ಕೆ ಅವ್ರಿಗೊಂದು ಹಕ್ಕಿದೆ. ಸೊ ಹಂಗಿದ್ಮೇಲೆ ನಾವು ಯಾಕೆ ಬಡವ್ರ ಮೇಲೆ ಅಥವಾ ದ್ವೇಷ ಮಾಡಬೇಕು? ಸೊ ಇಲ್ಲಿ ವಲಸಿಗರ ಮೇಲೆ ದ್ವೇಷ ಒಂದು ಕಾರಣ, ಮತ್ತು ಅವರು ಮುಸ್ಲಿಂ ಸಮುದಾಯರಾಗಿದ್ದರೆ ಮುಸ್ಲಿಂ ಸಮುದಾಯದ ದ್ವೇಷ ಸಹ ಒಂದು ಕಾರಣ. ಮತ್ತು ಸುತ್ತಲೂ ಆಗ್ತಿರೋ ಹೇಟ್ ಸ್ಪೀಚ್, ಇದ್ರ ಬಗ್ಗೆ ಮೀಡಿಯಾ ಆ್ಯಂಕರ್ಗಳು ಮತ್ತು ಪೊಲಿಟಿಷಿಯನ್ಸು ಸಹ ಗಮನ ಕೊಡಬೇಕಾಗುತ್ತೆ. ಯಾಕೆ ಈ ಥರ ಅವ್ರ ಆ್ಯಕ್ಷನಿಂದ ಈ ಥರ ಆಗಿದೆ ಅಂತ ಅವರು ಗುರುತು ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಸಮಾಜದಲ್ಲಿ ನಾವು ಅಲ್ಲಿ ಸತ್ತಿರೋರು ಒಬ್ಬರು ವಲಸೆ ಕಾರ್ಮಿಕರು, ಆದರೆ ಮಿಕ್ಕಿರೋರು ಬದುಕಿದ್ರು ಸತ್ತಂಗೆ ತಾನೆ. ಒಬ್ಬ ಮನುಷ್ಯನ ಬ್ಯಾಟಲ್ ಹೊಡೆದು ಸಾಯಿಸ್ತೀವಿ ಅಂದರೆ ನಮ್ಮಲ್ಲಿ ಏನು ಮನುಷ್ಯತ್ವ ಉಳಿದಿದೆ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ.